ಇವತ್ತು ಒಬ್ಬ ಸಾಧಾರಣ ಯುವಕ ಹಾಗೂ ಒಬ್ಬಳು ಸುಂದರಿಯ ಕಥೆಯನ್ನ ಕೇಳೋಣ. ನಮಸ್ಕಾರ, ಕೇಳ್ತಾ ಇದ್ದೀರಾ ಅವಿಭಾಜಿತ ಪಾಡ್ಕಾಸ್ಟ್. ನಾನು ಸಂಕೇತ್ ಭಟ್. ಒಬ್ಬ ಸಾಧಾರಣ ಯುವಕ ಹಾಗೆ ಇನ್ನೊಬ್ಳು ಸುಂದರಿಯಾಗಿರುವಂಥ ಯುವತಿ. ಅವರಿಬ್ರು ಕೂಡ ಒಂದು ಊಟದ ಮನೆಯಲ್ಲಿ ಭೇಟಿಯಾಗ್ತಾರೆ. ಎಲ್ಲರ ಕಣ್ಣು ಕೂಡ ಆಕೆಯ ಮೇಲೆ ಇತ್ತು. ಊಟದ ಮನೆಯ ಕೊನೆಯಲ್ಲಿ ಆತ ಧೈರ್ಯ ಮಾಡಿ ಆಕೆಯನ್ನ ನಿಮ್ಮೊಂದಿಗೆ ಕಾಫಿಯನ್ನು ಕುಡಿಯಬಹುದೇ ಅಂತ ಕೇಳ್ತಾನೆ. ಆಕೆ ಅರೆ ಮನಸ್ಸಿನಿಂದ ಒಪ್ಪಿಕೊಳ್ತಾಳೆ. ತಕ್ಷಣ ಅಲ್ಲಿರುವ ಭಟ್ಟರನ್ನ ಕರೆದು ಕಾಫಿ ತರಲು ಹೇಳ್ತಾನೆ. ಆತನಿಗೆ ಏನೋ ಒಂಥರ ರೋಮಾಂಚನ. ಕಾಫಿ ತಂದ ಭಟ್ಟನಿಗೆ ನನ್ನ ಕಾಫಿಗೆ ಸ್ವಲ್ಪ ಉಪ್ಪನ್ನು ಕೊಡಿ ಅಂತ ಹೇಳ್ತಾನೆ. ಉಪ್ಪು ಬಂತು. ಕಾಫಿಗೆ ಉಪ್ಪನ್ನ ಬೆರೆಸಿಬಿಟ್ಟು ಕುಡಿಯುತ್ತಾನೆ. ಎಲ್ಲರೂ ಈ ವಿಚಿತ್ರವನ್ನ ಗಮನಿಸ್ತಾ ಇರ್ತಾರೆ. ಆಕೆ ಮೆಲ್ಲನೆ ಕೇಳ್ತಾಳೆ, ಕಾಫಿಗೆ ಉಪ್ಪು ಹಾಕಿಕೊಂಡ್ರ ಅಂತ. ಆಗ ಆತ ಹೇಳ್ತಾನೆ, ನಮ್ಮ ಊರು ಸಮುದ್ರದ ಪಕ್ಕದಲ್ಲಿದೆ. ನಾವೆಲ್ಲ ಸಮುದ್ರ ತೀರದಲ್ಲೇ ಆಡ್ತಾ ಬೆಳೆದವರು. ನಮ್ಮೂರಿನ ನೀರು ಸ್ವಲ್ಪ ಉಪ್ಪಾಗಿರುತ್ತೆ. ಉಪ್ಪು ಕಾಫಿ ಕುಡಿದಾಗ ನಮ್ಮ ಊರಿನದೇ ನೆನಪು. ನೀವೆಷ್ಟು ಒಳ್ಳೆಯವರು. ನೀವು ನಮ್ಮೂರಿನ ಹೆಣ್ಣು ಮಕ್ಕಳಂತೆ ಲಕ್ಷಣವಾಗಿದ್ದೀರ. ನಿಮ್ಮನ್ನು ನೋಡಿದ ತಕ್ಷಣ ನಮ್ಮೂರೇ ನೆನಪಾಯಿತು ಅಂತ ಏನೇನೋ ಮಾತನಾಡ್ಬಿಟ್ಟ. ಆಕೆಗೆ ಕುತೂಹಲ ಉಂಟಾಯಿತು. ಆಕೆಯು ಮಾತನಾಡತೊಡಗಿದ್ಲು. ತನ್ನ ಊರಿನ ಬಗ್ಗೆ ಹೇಳಿಕೊಂಡ್ಲು. ಹೀಗೆ ಅವರಿಬ್ರು ಮಾತನಾಡಿಕೊಳ್ತಾ ಇದ್ರು. ಊಟದ ಮನೆ ಮುಗ್ದ ನಂತರವೂ ಕೂಡ ಅವರು ಆಗಿಂದಾಗ ಭೇಟಿಯಾಗ್ತಾ ಇದ್ರು. ಭೇಟಿಯಾದಾಗೆಲ್ಲ ಈತ ಉಪ್ಪು ಕಾಫಿಯನ್ನೇ ಕುಡಿತಾ ಇದ್ದ. ಕೊನೆಗೆ ಪರಸ್ಪರ ಪ್ರೀತಿಸಿದ್ರು. ಮದುವೆ ಕೂಡ ಆದ್ರು. ಮನೆ ಕಟ್ಟಿಕೊಂಡ್ರು. ಮಕ್ಕಳಾಯಿತು. ಸುಖ ಸಂಸಾರ ನಡೆಸ್ತಾ ಇದ್ದ. ಆತ ಮಾತ್ರ ಜೀವಮಾನವಿಡೀ ಉಪ್ಪು ಕಾಫಿಯನ್ನೇ ಕುಡಿತಾ ಇದ್ದ. ಸುಮಾರು 40 ವರ್ಷಗಳ ಸಹಜೀವನದ ನಂತರ ಆತ ತೀರಿಕೊಂಡ. ಆತನ ಆಸ್ತಿಪಾಸ್ತಿಯ ಕಾಗದದ ಪತ್ರಗಳ ಜೊತೆ ಪತ್ನಿಯ ಹೆಸರಿಗೆ ಒಂದು ಪತ್ರವಿತ್ತು. ಅದರಲ್ಲಿ ಹೀಗೆ ಬರೆದಿತ್ತು, ಪ್ರೀತಿಯ ಹುಡುಗಿ, ನಾವು ಪ್ರೀತಿಸಿ ಮದುವೆಯಾದವರು, ಮದುವೆಯಾಗಿಯೂ ಪ್ರೀತಿಸಿದವರು. ನಾನೀಗ ನಿನ್ನಲ್ಲಿ ಕ್ಷಮೆ ಕೇಳ್ತಾ ಇದ್ದೀನಿ. ಯಾಕೆಂದ್ರೆ ನಾನು ನಿನಗೆ ಒಂದೇ ಒಂದು ಸುಳ್ಳನ್ನು ಹೇಳಿದ್ದೇನೆ. ಆ ಸುಳ್ಳು ಯಾವುದು ಗೊತ್ತಾ? ನಮ್ಮ ಮೊದಲ ಭೇಟಿಯ ನೆನಪಿದೆಯಾ? ಕಾಫಿ ಕುಡಿಯಲು ನೀನು ಒಪ್ಪಿಕೊಂಡಾಗ ನನಗೆ ಏನೋ ಒಂಥರ ಆಗೋಯ್ತು. ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ನಾನು ಸಕ್ಕರೆಯ ಬದಲು ಉಪ್ಪು ಕೇಳಿಬಿಟ್ಟೆ. ಉಪ್ಪು ಕಾಫಿ ಕುಡ್ದೆ. ನಿನಗೆ ಸಮುದ್ರದ ಪಕ್ಕದೂರು, ಉಪ್ಪು ನೀರು ಎಂದೇನೇನೋ ಸುಳ್ಳು ಹೇಳಿಬಿಟ್ಟೆ. ಅಲ್ಲಿಂದಾಚೆ ನಾವು ಪ್ರೀತಿಸಿದ್ದು. ಮದುವೆ ಕೂಡ ಆದೆವು. ಚೆನ್ನಾಗಿ ಬಾಳಿದೆವು. ನಾನೀಗ ನಿಜ ಹೇಳ್ತಾ ಇದ್ದೇನೆ. ನನಗೆ ಉಪ್ಪು ಕಾಫಿ ಸ್ವಲ್ಪವೂ ಹಿಡಿಸ್ತಾ ಇರಲಿಲ್ಲ. ಆದರೂ ಜೀವಮಾನವಿಡೀ ಉಪ್ಪು ಕಾಫಿಯನ್ನೇ ಕುಡ್ದೆ. ಆದರೆ ನಿನ್ನಿಂದಾಗಿ ನನ್ನ ಬಾಳೆಲ್ಲ ಸಿಹಿಯಾಗಿ ಕಳೆಯಿತು. ನೀನು ಸುರಿಸಿದ ಪ್ರೀತಿಯ ಮಳೆಗಾಗಿ ಧನ್ಯವಾದಗಳು. ಪುನರ್ಜನ್ಮ ಅಂತ ಏನಾದ್ರು ಇದ್ರೆ ಮತ್ತೆ ನಾನು ನಿನ್ನೊಂದಿಗೆ ಬಾಳಲು ಬಯಸ್ತೇನೆ. ಉಪ್ಪು ಕಾಫಿಯನ್ನೇ ಕುಡಿಯುತ್ತೇನೆ. ಇತಿ ನಿನ್ನ ಪ್ರೀತಿಯ ಪತಿ. ಪತ್ರವನ್ನು ಓದ್ತಾ ಇದ್ದ ಆಕೆಗೆ ಕಣ್ಣೀರು ತಡೆಯಲಾಗಲಿಲ್ಲ. ಅಲ್ಲಿಗೆ ಬಂದ ಸೊಸೆ ಆಕೆಯನ್ನು ಸಮಾಧಾನ ಮಾಡಿ ಕಾಫಿ ತಂದುಕೊಡ್ಲೆ ಅಂತ ಕೇಳಿದಾಗ ಆಕೆ ಉಪ್ಪು ಕಾಫಿಯನ್ನು ತಂದುಕೊಡು ಅಂತ ಹೇಳಿದ್ಲು. ಬದುಕನ್ನು ಸಿಹಿಯಾಗಿಸುವುದು ಸಕ್ಕರೆಯೋ, ಉಪ್ಪೋ ಅಥವಾ ಪ್ರೀತಿಯೋ? ನಿಮ್ಮ ಅನಿಸಿಕೆಗಳನ್ನು ನನ್ನ ಬಳಿ ಹಂಚಿಕೊಳ್ಳಿ. ನಿಮ್ಮ ಪ್ರೀತಿ ಹಾಗೂ ಪ್ರೋತ್ಸಾಹ ಸದಾ ಹೀಗೆ ನನ್ನ ಮೇಲೆ ಇರಲಿ. ಸದಾ ಕೇಳ್ತಾ ಇರಿ ಅವಿಭಾಜಿತ ಪಾಡ್ಕಾಸ್ಟ್. ನಾನು ಸಂಕೇತ್ ಭಟ್. ಧನ್ಯವಾದಗಳು.